ಔಷಧಿ ಖರೀದಿಸಲು ಪ್ರತಿದಿನ ಬರುವ 10,000 ರೂಪಾಯಿ ಹಣ ಬಳಕೆ ಬಗ್ಗೆ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹ. ಪಟ್ಟಣದ ಎಂಜಿಎಂ ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ರ್ಯಾಂಡೆಡ್ ಔಷಧಿ ಖರೀದಿಸಲು ಸರ್ಕಾರದಿಂದ 10,000 ರೂಪಾಯಿ ನೀಡುತ್ತಿದ್ದರೂ ಆಸ್ಪತ್ರೆಗಳಲ್ಲಿ ಔಷಧಿ ತರಿಸುತ್ತಿಲ್ಲ. ಇದರಿಂದ ಖಾಸಗಿ ಅಂಗಡಿಗಳ ಮೊರೆ ಹೋಗಿರುವ ಅನಿವಾರ್ಯತೆ ಬಂದಿದೆ ಎಂದು ಸುರೇಶ್ ಕಣಚೂರು ಆರೋಪಿಸಿದರು. ಅವರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 1988ರಲ್ಲಿ ಲೋಕಸಭೆ ಸದಸ್ಯರಾಗಿ ಡಿಎಂ ಪುಟ್ಟೇಗೌಡ ಹಾಗೂ ಮಾಜಿ ಸಚಿವೆ ಮೋಟಮ್ಮ ಅವರು ಬಡ ರೋಗಿಗಳಿಗೆ ತೊಂದರೆಯಾಗಬಾರದೆಂದು ಒಳ್ಳೆಯ ಉದ್ದೇಶದಿಂದ ಎಂಜಿಎಂ ಆಸ್ಪತ್ರೆಯ ಆವರಣದೊಳಗೆ ಸಂಸ್ಥೆಯೊಂದಕ್ಕೆ ಔಷಧಿ ಅಂಗಡಿ ತೆರೆಯಲು ಅವಕಾಶ ನೀಡಿದ್ದರು. ಆದರೆ ಬ್ರ್ಯಾಂಡೆಡ್ ಔಷಧಿ ಮಾರಾಟ ಮಾಡಬೇಕೆಂದ ಸರ್ಕಾರ ಆದೇಶವಿಲ್ಲದಿದ್ದರೂ ಇಲ್ಲಿ ಬ್ರ್ಯಾಂಡೆಡ್ ಔಷಧಿ ಮಾರಾಟ ಮಾಡಲಾಗುತ್ತದೆ ಎಂದು ದೂರಿದರು. ದೇವರಾಜ್ ಕಣಚೂರು ಮಾತನಾಡಿ, ರೋಗಿಗಳಿಗೆ ಬೇಕಾದ ಬ್ರ್ಯಾಂಡೆಡ್ ಔಷಧಿ ಖರೀದಿಸಲು ಸರ್ಕಾರವೇ ದಿನಕ್ಕೆ 10,000 ರೂಪಾಯಿ ನೀಡುತ್ತಿದೆ. ಹೀಗಿರುವಾಗ ಆಸ್ಪತ್ರೆಯ ಹೊರ ರೋಗಿಗೆ ಔಷಧಿ ಖರೀದಿಸಲು ಚೀಟಿ ಬರೆದು ಕೊಡಲಾಗುತ್ತಿದೆ. ಹಾಗಾದರೆ ದಿನಕ್ಕೆ ಬರುವ 10,000 ರೂಪಾಯಿ ಏನು ಮಾಡುತ್ತಿದ್ದಾರೆಂಬ ಬಗ್ಗೆ ಆಸ್ಪತ್ರೆ ವೈದ್ಯರಾಗಿರಲು ಸ್ಪಷ್ಟಪಡಿಸಬೇಕು. ನೋಡಕ್ಕೆ ದೊಡ್ಡ ಆಸ್ಪತ್ರೆಯು ಹಾಗೆ ಕಂಡರೂ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಇದೆ. ರೋಗಿಗಳಿಗೆ ಸಮರ್ಪಕವಾದ ಚಿಕಿತ್ಸೆ ನೀಡುತ್ತಿಲ್ಲ. ಈ ಬಗ್ಗೆ ಶಾಸಕರು ಹಾಗೂ ಸಂಸದರು ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಅವರ ಅಪೇಕ್ಷೆಗಳು ಬರೀ ಗೌರ್ಮೆಂಟ್ ಹಾಸ್ಪಿಟಲ್ ನೀಡ್ತಿರೋದು ಯಾವುದು? ಪ್ಯಾರಾಸಿಟಮಾಲ್, ಒಂದು ಗ್ಲೂಕೋಸ್, ಎರಡು ಬಿಟ್ಟು ಮೂಡಿಗೆರೆಯಲ್ಲಿ ಯಾವುದೇ ರೋಗಿಗಳು, ಯಾವುದೇ ಮೂಡಿಗೆರೆ ಸಾರ್ವಜನಿಕರು ಹೋದ್ರೂ ಯಾವ ರೋಗಿಗಳಿಗೂ ಅಲ್ಲಿ ಚಿಕಿತ್ಸೆ ಇಲ್ಲ, ಕರೆಕ್ಟಾಗಿ ಡಾಕ್ಟರ್ಸ್ ಇಲ್ಲ. ನೈಟ್ ಹೋದ್ರೆ ಡಾಕ್ಟರ್ಗಳ ಕೊರತೆ ಇದೆ, ಒಬ್ರು ಇಬ್ರು ಇರ್ತಾರೆ, ಅದನ್ನು ನೀಟಾಗಿ ನೋಡೋದಿಲ್ಲ. ಹಾಸನಿಗೆ ಇಲ್ಲ, ಚಿಕ್ಕಮಂಗ್ಳೂರು ಇಲ್ಲ, ಮಂಗಳೂರಿಗೆ ಬರ್ಕೊಡ್ತಾರೆ. ಯಾವುದೇ ಟ್ರೀಟ್ಮೆಂಟ್ ಇಲ್ಲ. ಮೂಡಿಗೆರೆ ತಾಲೂಕು ಸಾರ್ವಜನಿಕ ಹಾಸ್ಪಿಟಲಲ್ಲಿ ನೋಡೋದಿಕ್ಕೆ 5 ಎಕರೆ ಇದೆ, ಆದರೆ 5 ಜನಕ್ಕೆ ಕೊಡುವಂಥ ಎಕ್ವಿಪ್ಮೆಂಟ್ಸ್ ಇಲ್ಲ, ಟ್ರೀಟ್ಮೆಂಟ್ ಕೊಡುವಂಥ ಎಕ್ವಿಪ್ಮೆಂಟ್ಸ್ ಇಲ್ಲ. ರೋಗಿಗಳು 3-6 ಜನ ಕ್ಯೂವಲ್ಲಿ ನಿಂತಿರ್ತಾರೆ ಪ್ರತಿದಿನ. ಆಮೇಲೆ ಇದು ಯಾವುದೇ ರಾಜಕೀಯ ವಿಚಾರವಾಗಿ ನಾವು ಮಾತಾಡೋದಕ್ಕೆ ಇಲ್ಲಿಗೆ ಬಂದಿಲ್ಲ. ಸಾರ್ವಜನಿಕವಾಗಿ ಆ ವಿಚಾರಗಳನ್ನ ಒಂದು ನ್ಯೂಸ್ ಮುಂದೆ ತರಬೇಕು ಅನ್ನೋದೊಂದು ಇತ್ತು, ಅದನ್ನು ತರ್ತಿದ್ದೀವಿ ಅಷ್ಟೇ. ಇದು ನಮ್ಮ ಶಾಸಕರು ಇದ್ರ ಬಗ್ಗೆ ಆದಷ್ಟು ಬೇಗ ಗಮನ ಹರಿಸ್ಬೇಕು. ಇವತ್ತು ನಾಳೆ ಒಳಗಡೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಯಾಕೆ ಅಂದರೆ ಆಸ್ಪತ್ರೆ ಒಳಗಡೆ ಒಂದು ಶೌಚಾಲಯ ಕ್ಲೀನ್ ಇಲ್ಲ, ಯಾವುದೇ ಡಾಕ್ಟರ್ಸ್ ಇಲ್ಲ, ನರ್ಸ್ಗಳು ಉಡಾಪೆ ಮಾತುಗಳನ್ನ ಮಾತಾಡ್ತಾರೆ. ಆಮೇಲೆ ಚೀಟಿ ಬರೆಯೋದಿಲ್ಲ, ಕಾಂಪೌಂಡರ್ಗಳ ವ್ಯವಸ್ಥೆ ಸರಿ ಇಲ್ಲ. ಯಾವುದೇ ಥರದ್ದು ರೋಗಿಗಳಿಗೆ ಇಲ್ಲಿ ಮೂಲ ವ್ಯವಸ್ಥೆ ಸಿಗ್ತಿಲ್ಲ. ಸರ್ಕಾರದಿಂದ ಬರೋಂಥ 10,000 ರೂಪಾಯಿ ದುಡ್ಡನ್ನ ಇವರು ಮುಂದಾಗ್ತಿದ್ದಾರೆ. ಅದು ಯಾವುದೇ ರೀತಿ ಆಗಿರ್ಬೋದು. ಹೊರಗಡೆ ನೀವು ಯಾವುದೇ ಒಬ್ಬ ಸಾಧಾರಣ ವ್ಯಕ್ತಿನ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗಿ ಆಸ್ಪತ್ರೆ ಒಳಗಡೆ ಬಿಟ್ಟರೆ ಪೂರ ಮೆಡಿಸಿನ್ನ ಬರೆಯೋದು ಮೆಡಿಕಲ್ಗಳಿಗೆ. ಹಾಸ್ಪಿಟಲ್ ಒಳಗಡೆ ಅದೇ ಪ್ಯಾರಾಸಿಟಮಾಲ್ ಇಂಥದ್ದು, ಕೆಮ್ಮಿದ್ದು ಚಿಪ್ಲಾಗಿಪ್ಲ ಎಲ್ಲ 1-2-3 ಥರದ್ದು ಮಾತ್ರೆ ಕೊಟ್ಟು ಕಳಿಸ್ತಾರೆ. ಹಾಸ್ಪಿಟಲ್ ಒಳಗಡೆ ಒಂದು ಮೆಡಿಕಲ್ ಇದೆ, ಅದರಲ್ಲಿ ಎಷ್ಟು ಥರದ್ದು, ಎಷ್ಟು ಕಾಯಿಲೆಗಳಿಗೆ ಮೆಡಿಸಿನ್ ಕೊಡ್ಬೋದು, ಎಷ್ಟು ಮಾತ್ರೆಗಳಿದೆ, ಎಷ್ಟು ತರಹದ್ದು ಬಗೆಯ ಮಾತ್ರೆಗಳಿದೆ, ಅದನ್ನು ಚೆಕ್ ಮಾಡ್ಬೋದು. ಬೇಕಾದ್ರೆ ಮೀಡಿಯಾದವರು ನಮ್ಮ ಜೊತೆ ಬಂದು ನಾವು ತೋರಿಸ್ಕೊಡ್ತೀವಿ. ಅದೇ ಒಂದು ಮೆಡಿಕಲ್ ಶಾಪ್ ಹೊರಗಡೆ ಸಾವಿರಾರು ಪ್ರತಿಯೊಬ್ಬ ರೋಗಿಗೆ ಬೇಕಾಗಿರೋಂಥ ಮೆಡಿಸಿನ್ ದೊರೆಯುತ್ತೆ. ಹಾಸ್ಪಿಟಲ್ ಒಳಗಡೆ ಯಾಕಿಲ್ಲ? ಜನೌಷಧಿ ಕೇಂದ್ರ ಮಾಡಿದ್ರು ಹಾಸ್ಪಿಟಲ್ ಒಳಗಡೆ, ಅದನ್ನೀಗ ಕ್ಲೋಸ್ ಮಾಡಿದ್ದಾರೆ. ಸರಿಯಾದ ವ್ಯವಸ್ಥೆ ಇಲ್ಲ, ಮೆಡಿಕಲ್ ವ್ಯವಸ್ಥೆ ಇಲ್ಲ. ರೋಗಿಗಳು ಎಲ್ಲಿಗೆ ಹೋಗ್ಬೇಕು? ಬಡವರು ಇರ್ತಾರೆ, ಎಲ್ಲಿಗೆ ಹೋಗ್ಬೇಕು? ಸಾಹುಕಾರಗಳು ಮಂಗಳೂರು ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಎಲ್ಲ ಕಡೆ ಹೊರಗಡೆ ಹೋಗ್ತಾರೆ. ಇವ್ರು ಯಾಕೆ ಇಲ್ಲಿ ಮೂಡಿಗೆರೆ ಹಾಸ್ಪಿಟಲ್ ಒಳಗಡೆ ಯಾಕಿಲ್ಲ? ಯಾಕೆ ತೆಗೆದಾಕಿದ್ದಾರೆ? ಬರೀ ಪ್ರೈವೇಟ್ ಮೆಡಿಕಲ್ ಶಾಪ್ಗಳಿಗೆ ಯಾಕೆ ಅವಕಾಶ ಇದೆ? ಸರ್ಕಾರದಿಂದ ಬರೋ ದುಡ್ಡನ್ನ ಸರ್ಕಾರಿ ಆಸ್ಪತ್ರೆಗೆ ಬಳಸ್ಬೇಕಲ್ವಾ? ಸರ್ಕಾರಿ ಹಾಸ್ಪಿಟಲ್ಗೆ ಬಳಸಲಿಲ್ಲ ಅಂದ್ರೆ ಆ ದುಡ್ಡೆಲ್ಲ ಹೋಗುತ್ತೆ. ಇದು ನಮ್ಮ ಪ್ರಶ್ನೆ. ಒಂದು ವೇಳೆ ರಾತ್ರಿ ಹೊತ್ತು 11 ಗಂಟೆ ಮೇಲೆ ಯಾವುದೇ ಮೆಡಿಕಲ್ ಶಾಪ್ ಇರಲ್ಲ, ಏನಿಲ್ಲ, ಆವಾಗ ಜನ ಇಲ್ಲಿಗೆ ಹೋಗ್ಬೇಕು. ಅದಕ್ಕೆ 10,000 ರೂಪಾಯಿ ಇವರಿಗೆ ಕೊಡೋದು, ತಂದು ಇಟ್ಕೊಂಡು ನೀವು ಒಳಗೆ ಹೋಗಿ ಕೊಡಿ ಅಂತೇಳಿ ಕೊಡೋದು. ಬೆಳಗ್ಗೆ ವಾಪಸ್ ನೀವು ಇದು ಮಾಡ್ಕೊಳ್ಳಿ ಅಂತೇಳಿ ಎಲ್ಲಿ ಮಾಡ್ತಿದ್ದಾರೆ? ಇಂಡಿಯಾದ 80 ಆದೇಶ ಲೋಕಲ್ ಜನಗಳ ಹತ್ರ ವೆಹಿಕಲ್ ಇಲ್ಲ, ಆಟೋ ಇಲ್ಲ, ಏನಿಲ್ಲ ಅನ್ನೋದಕ್ಕೆ 2 ಮೆಡಿಕಲ್ ವಿಸಿಟ್ ಮಾಡಿದ್ದು. ಅದು ಆದೇಶ ನಮ್ಮ ಸರ್ಕಾರ ವಾಪಸ್ ಮಾಡಿದ್ದೀವಿ. ಅಂದ್ರೆ ಈಗ ಅದನ್ನ ಹೇಳ್ತಾರೆ, ಯಾರು ಖಾಸಗಿ ಇವರು ಮೆಡಿಕಲ್ ಅವ್ರ ಪರವಾಗಿ ಬಂದಿದ್ರೆ ನಾವು ಪಬ್ಲಿಕ್, ನಾವು ಖಾಸಗಿ ನಮ್ಗೆ ಯಾವ ಸಂಬಂಧ ಇಲ್ಲ, ನಾವು ಪಬ್ಲಿಕ್ ಆಗಿ ಕೇಳ್ತೇವೆ. ಈಗ ಎಲ್ಲರ ಹತ್ರ ವೆಹಿಕಲ್ ಇದೆ. ರಾತ್ರಿ ಬರೋಲ್ಲ ಯಾರು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ? ಬಡವರು ದೊಡ್ಡವರೆಲ್ಲ ಹೋಗ್ತಾರ, ಬೇರೆ ಕಡೆಗೆ ಹೋಗ್ತಾರೆ. ಅವ್ರಿಗೆ ರಾತ್ರಿ ಟೌನಿಗೆ ಬರ್ಬೇಕು ಮೆಡಿಸಿನ್ ತಂದೋಕೆ. ಅದಕ್ಕೆ ಸರ್ಕಾರದಲ್ಲೇ 10,000 ರೂಪಾಯಿ ಕೊಡ್ತಲ್ಲ, ತಂದಿಡ್ಲಿ, ರಾತ್ರಿ ಅವ್ರಿಗೆ ಕೊಡ್ಲಿ, ಬೆಳಗ್ಗೆ ವಾಪಸ್ ತಗೊಂಡ್ಲಿ.
ಇದೆಯಲ್ಲ ಆದೇಶನೇ, ಇವ್ರು ಯಾಕೆ ಮಾಡಲ್ಲ ಅಂತಲ್ಲ ಮಾಡಲ್ಲ. ಈಗ ನಾವು ಹೋಗಲ್ಲ ಅಂತಲ್ಲ, ಬಡವರೇ ಬರೋದಲ್ಲ ಹಾಸ್ಪಿಟ್ಲಿಗೆ, ಎಲ್ಲಿಗೆ ಬರಬೇಕು? ಮೂಡಿಗೆರೆ ರಾತ್ರಿ ಯಾವುದೇ ಒಂದು ಹಾಸ್ಪಿಟ್ಲು ಮೆಡಿಕಲ್ ಓಪನ್ ಇರಲ್ಲ, 9 ಗಂಟೆ 10 ಗಂಟೆಗಳ ಮುಂದೆ ಎಲ್ಲಿಗೆ ಬಂದ ಹೋಗ್ಬೇಕು? ಇವ್ರಿಗೆ ಆದೇಶ ಇದೆಯಲ್ಲ, ತಂದಿರ್ಲಿ ಕೊಡ್ಲಿ.